guys, welcome back to my channel. So already ನೀವು ನೋಡಿರ್ತೀರಾ ಈ ವಿಡಿಯೋ ಏನರ ಬಗ್ಗೆ ಇರುತ್ತೆ ಅಂತ. Yes, we are going to ISKCON temple. ಎಲ್ಲಕ್ಕಿಂತ ಮುಂದೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾವು ಎಲ್ಲ ISKCON ಟೆಂಪಲ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಯಾ ISKCON ಟೆಂಪಲ್ಗೆ ಐ ಥಿಂಕ್ ನಾವು ತುಂಬಾ ಸಲ ಹೋಗಿದ್ದೀವಿ ISKCON ಟೆಂಪಲ್ಗೆ. ಬಟ್ ಎಷ್ಟು ಸಲ ಹೋದ್ರೂ ಬೋರೇ ಆಗಲ್ಲ, ಮತ್ತೆ 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 ಹೋಗ್ಬೇಕಂತ ಅನಿಸ್ತಾ ಇರುತ್ತೆ. ಸೊ ನಾನು ಐ ಆಮ್ ಪ್ಲಾನಿಂಗ್ ಟು ವೇರ್ ದಿಸ್ ಸ್ಯಾರಿ. ಸ್ವಲ್ಪ ಫುಲ್ಲು ಖುಷಿ ಆಗ್ತಿದೆ, ಸೊ ಆ ಥರ ಮಾತಾಡಿದೆ. ಸೊ ಈ ಸಾರಿ ಹಾಕೋಬೇಕಂತ ಮಾಡಿದ್ದೀನಿ. ಇದು ನಮ್ಮ ಮಮ್ಮಿ ಸಾರಿ. ಸೊ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ಸಾರಿ. ಯಾವುದಾದ್ರೂ ಟೆಂಪಲಿಗೆ ಹಾಕೋಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಯಾವುದು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಒಂದು ನಿಮಿಷ, ಅಟ್ಲೀಸ್ಟ್ ISKCONಗಾದ್ರೂ ಹೋಗ್ತಿದ್ದೀವಲ್ಲ, ಸೊ ಹಾಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಇದನ್ನ ಇವಾಗ ನನ್ನ ಫ್ರೆಂಡ್ ನನಗೆ ಉಡಿಸ್ತಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮಮ್ಮಿ ಮೇಲಂದ್ರೂ ಸಖತ್ತಾಗಿ ಕಾಣ್ತಿತ್ತಂದ್ರೆ ಈ ಸ್ಯಾರಿ, ನಮ್ಮಮ್ಮ ಕೊಡಲ್ಲ ಅಂದ್ರೂ ಎತ್ತಾಕೊಂಬಂದ್ಬಿಟ್ಟಿದ್ದೀನಿ. ಈ ಸಾರಿ ನಾವು ಇವತ್ತು ಹಾಕೊಂಡೇ ಬಿಡೋದು. ಹಾಕೊಂಡು ಇದು ಐ ಥಿಂಕ್ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತೀನಿ. ಬಟ್ ಇದಕ್ಕಿಂತ ನೀವೇನಾದರೂ ಬೇಗ ನೋಡ್ಬೇಕಂತ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಪೋಸ್ಟ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಬ್ಲೌಸ್ ಬಂದುಬಿಟ್ಟು ಹಿಂಗಿದೆ, ಯಾ ಲೈಕ್ ರೆಡ್ ಕಲರ್ ಹಾಸ್ಲಿ ಥರ ಇದೆ. ಸಖತ್ ಇಷ್ಟ ಅದು, ವೈಟ್ ಮತ್ತು ರೆಡ್ ಕಾಂಬಿನೇಷನ್. ಹೆಂಗಂದ್ರೆ ಮದುವೆ ವೈಬ್ ಕೊಡೋದು ನನಗಂದ್ರೂ ಅದು. ಸೊ ಸಖತ್ ಇಷ್ಟ. ಸೊ ಬೇಗ ಬೇಗ ಹಾಕೊಂಡು ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ, ತುಂಬ ತುಂಬ ಲೇಟ್ ಆಗಿದೆ. ಅದರಲ್ಲಿ ಬೇರೆ ಇದು ಮೈಕ್ ಆಫ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡೇನೇ ಇಲ್ಲ. ಸೊ ಹಾಗೆ ಮಾತಾಡ್ತಾ ಇದ್ದೀನಿ. ಫುಲ್ ಇದು ಲೈಕ್ ಹಾಫ್ ಆಫ್ ದಿ ಕ್ಲಿಪ್ ಲೈಕ್ ರೆಡಿ ಆಗೋ ತನಕ ಎಲ್ಲ ಅದು ರೆಕಾರ್ಡೇ ಆಗಿಲ್ಲ. ಸೊ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ಸೊ ನನಗೆ ಗೊತ್ತೇ ಆಗಿಲ್ಲ. ಸೊ ಫಸ್ಟ್ ಟೈಮ್ ಮೈಕ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಗೊತ್ತೇ ಆಗಿಲ್ಲ ಅದು ಯಾವಾಗ ಖಾಲಿ ಆಗಿತ್ತು ಇರುತ್ತೋ ಅಂತ. ಸೊ ಫುಲ್ ವೀಡಿಯೋ ಮುಗಿದಾದ್ಮೇಲೆ ನೋಡಿಕೊಂಡೆ, ಚಾರ್ಜ್ ಇಲ್ಲದೆ ಇರೋದ್ರಿಂದ ರೆಕಾರ್ಡೇ ಆಗಿಲ್ಲ. ಅಯ್ಯೋ ಮತ್ತೆ ವಾಯ್ಸ್ ಓವರ್ ಕೊಡಬೇಕಲ್ಲ ಅಂದ್ಕೊಂಡು ಸುಮ್ಮನಾದೆ. ಸಾರಿ ಇವಳೇ ಉಡ್ಸಿರೋದು ನನ್ನ ಫ್ರೆಂಡು. ಮತ್ತು ಇವನ್ ಲೈಕ್ ಚೈನ್ ಜುಮ್ಕಾಸ್ ಎಲ್ಲ ಹಾಕೊಳ್ತಿದ್ದೆ. ಇದು ಬಂದುಬಿಟ್ಟು ನನ್ನ ಫೇವ್ರೆಟ್ ಜುಮ್ಕಾ. ಸಾರಿ ಚೆನ್ನಾಗಿ ಕಾಣತ್ತಂತ ಹಾಕೊಳ್ತಿದ್ದೆ. ಅವ್ರು ಫುಲ್ ಕಾಮಿಡಿ ಮಾಡ್ತಿದ್ರು, ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಏನೇನೇನೋ ಹೇಳ್ಕೊಂಡು ನಗಿಸ್ತಾಯಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ನನಗೆ ಗ್ರೀನ್ ಬ್ಯಾಂಗಲ್ಸ್ ಅಂದರೆ ಫುಲ್ ಇಷ್ಟ. ಬಟ್ ನನ್ನ ಹತ್ರ ಗ್ರೀನ್ ಬ್ಯಾಂಗಲ್ಸ್ ಫುಲ್ ಇಲ್ಲ. ಸೊ ರೆಡ್ ಮತ್ತು ಗ್ರೀನ್ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಬೇಕಿತ್ತು ನನಗೆ, ಸ್ವಲ್ಪ ಆಗೈತೆ. ಚೆನ್ನಾಗಿಲ್ಲ. ಒಂದು ಸೈಡ್ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಗೈಸ್ ಹೇಳಿ, ನಾವ್ ಹೇಳ್ಬೇಕದು ಅಂತ. ನಂಗೆ ಇಷ್ಟ ಆಗ್ಬೇಕಷ್ಟೇ. ನಂಗೆ ಬಳೆ ಅಂದ್ರೆ ಫುಲ್ ಇಷ್ಟ. ಗೈಸ್ ಸಕ್ಕತ್ತಿದೆಯಲ್ವಾ, ಇವೆಲ್ಲ ನಾ ಕಟ್ ಮಾಡ್ತೀನಿ. ಹುಡುಗನ್ ಜಲ್ದಿ ಹುಡುಕ್ಬಿಡಿ ಪ್ಲೀಸ್, ಮದುವೆ ಕಳ್ಸ್ಬಿಡ. ಗೈಸ್ ನಾನು ಇನ್ನೂ ಜಾಬ್ ಮಾಡ್ಬೇಕು. ಇವಾಗ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೀನಿ, ಅದ್ರಲ್ಲಿ ಬೆಳಿಬೇಕು. ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಏನ್ ಮಾಡ್ಲಿ ನಾನು? ನೀವೆಲ್ಲ ಸಪೋರ್ಟ್ ಮಾಡಿ, ನಾನು ಚೆನ್ನಾಗಿರೋ ಯೂಟ್ಯೂಬ್ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಅಂಡ್ ನಾನು ಫೈನಲ್ ಇಯರ್ BTech ಇರೋದ್ರಿಂದ ಇವನ್ ನನ್ನ ಜಾಬ್ ಮೇಲೂ ನಾನು ಫೋಕಸ್ ಮಾಡಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಐ ಶುಡ್ ಗೆಟ್ ಪ್ಲೇಸ್ ಇನ್ ದ ಕಂಪನಿ. ಯಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಾಮೆಂಟ್ ಮಾಡಿ. ಫುಲ್ ರೆಡಿ ಆದ್ಮೇಲೆ ಬರ್ತೀನಿ, ಬಿಂದಿ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು. ಬೇರೆ ಸಾಂಗ್ ಕೇಳ್ಬಿಟ್ರೆ ಸುಮ್ಮನೆ ನಿಂದ್ರಕ್ಕೆ ಆಗಲ್ಲ ನನ್ಗಂತ್ರು.
ಅದು ಹೆಂಗಿದೆ ಸ್ಟೆಪ್ ಕಣ್ಮನಿ? ಸ್ಟೆಪ್ ಗೊತ್ತಿಲ್ಲ ಗೈಸ್. ಸ್ಟೆಪ್ಪು ಬರ್ತಿಲ್ಲ ನಿನ್ಗೆ, ಅಯ್ಯ ಹೋಗ್ಲಿ ಬಿಡಿ. ಓಕೆ ಗೈಸ್, ಐಶ್ವರ್ಯ ಫೌಂಡೇಶನ್ ಎಲ್ಲ ಹೀಟ್ ಆಯ್ತು. ಹೆಂಗ್ ಮಾಡೋದು? ಆನ್ ಇದೆಯಾ ಫಸ್ಟ್? ಅಷ್ಟೇ ಲೈಟ್ ಆಗಿರಲಿ ಗೈಸ್. ಯಾವಾಗ್ಲೂ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳುವಾಗ ತುಂಬಾ ಹೀಟ್ ಇಂದ ಮಾಡ್ಕೊಳಕ್ ಹೋಗ್ಬೇಡಿ. ಹಾ, ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ಯಾವಾಗಾದ್ರೂ ಒಮ್ಮೆ ಮಾಡ್ಕೊಂಡ್ರೆ ಓಕೆ. ಡೈಲಿ ಮಾಡ್ಕೊಳ್ಳೋರಿದ್ರೆ ಹೀಟ್ ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಓ ಮೈ ಗಾಡ್. ಓಕೆ ಗೈಸ್, ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ. ಹಾ, ನಂಗೆ ಹೇರ್ ಸ್ಟೈಲ್ ಬೇರೆ ಯಾವ್ದು ಸೂಟ್ ಆಗಲ್ಲ. ಮಾಡ್ದಲ್ಲ ನಾವು ಸೂಟ್ ಆಗೋದು ಮಾಡೋಣ. ಗೈಸ್ ಇದೇ ಇರ್ಲಲ್ಲ ಹೇರ್ ಸ್ಟೈಲ್, ನನ್ಗೆ ಯಾವ್ದು ಸೂಟ್ ಆಗಲ್ಲ. ಇದೇ ಇರು, ಟ್ರೈ ಮಾಡೋಣ. ಗೈಸ್ ನಂಗೆ ಕ್ಯಾಮ್ರಾನು ಹೆಂಗ್ ಇಡ್ಬೇಕು, ಫ್ರೇಮ್ ಸೆಟ್ ಏನು ಗೊತ್ತಾಗ್ತಿಲ್ಲ. ನೋ ಬೇಡ ಬೇಡ, ಚೆನ್ನಾಗಲ್ಲ. ನೋಡಾಗತ್ತೀನಿ. ಚೆನ್ನಾಗಿದ್ಯಾ ಈ ತರ? ಇಲ್ಲ, ಕುಲ್ಲ ಬಿಡ್ತೀವ. ಇಲ್ಲ ಹಿಂಗಿರ್ಲಿ. ಟ್ರೈ ಮಾಡುವ, ಚೆನ್ನಾಗಿರುತ್ತೆ. ಗೈಸ್ ಹೆಂಗ್ ಕಾಣ್ತಿದ್ದೀನಿ ಕಾಮೆಂಟ್ ಅಲ್ಲಿ ತಿಳಿಸಿ. ಅದ್ ಸಾಂಗ್ ಇದೆಯಲ್ಲ, ಬ್ಯಾಂಗಲ್ ಬ್ಯಾಂಗಲ್ ಬಂಗಾಡಿ ಬ್ಯಾಂಗಲ್ ಬಂಗಾಡಿ ಬ್ಯಾಂಗಲ್ ಬಂಗಾಡಿ. ಓಕೆ ಗೈಸ್, ನಾನು ಒಂದು ರೀಲ್ ಶೂಟ್ ಮಾಡಿಬಿಟ್ಟು ಈ ಡ್ರೆಸ್ ಸಾರಿ ಮೇಲೆ ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಲವ್ ಯು ಆಲ್. ನೋಡಿ ಗೈಸ್, ಗೈಸ್ ಇದು ವಿಜಯಲಕ್ಷ್ಮಿ ನನ್ಗೆ ಗಿಫ್ಟ್ ಕೊಟ್ಟಿರೋದು. ಚೆನ್ನಾಗಿದೆ ತಾನೆ ಗೈಸ್? ನಾನು ಏನಂದೆ, 4 ಇದೆ ತಾನೆ, 1 ನಂಗೆ ಕೊಡು ಅಂತ ಅಂದೆ. ಸೊ ಓಕೆ, ಸಾರಿ ಗೈಸ್ ಮೈಕೆ ಹಾಕೊಂಡಿಲ್ಲ. ನಂಗೆ ಮರ್ತೋಗ್ಬಿಡ್ತೈತೆ, ಮೈಕ್ ನೆನ್ಪೆ ಆಗ್ತಿಲ್ಲ. ಇದು ನನ್ಗೆ ವಿಜಯಲಕ್ಷ್ಮಿ ಅವ್ರು ಗಿಫ್ಟ್ ಮಾಡಿದ್ದು. ಹಂಗಂತ ಏನಿಲ್ಲ, ಬಡ್ದ್ ಬಿಟ್ಟಿಸ್ಕೊಂಡ್ಬಿಡ್ತಾಳೆ ನನ್ನ ಒಳಗೆ ಕೊಟ್ಟಿಲ್ಲ ಅಂದ್ರೆ. ನೋಡಿ ಗೈಸ್, ಒಂದ್ ಪರ್ಫ್ಯೂಮ್ ಕೊಡಲ್ಲ, 4 ಇದೆ ಆ ಡಬ್ಬದಲ್ಲಿ, 4ಅಲ್ಲಿ 1 ಕೊಡ್ತಿಲ್ಲ. ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿದೆ. ರಾಖಿ ಗಿಫ್ಟ್ ಬಂದಿರೋದು ಅವ್ರ ಅಣ್ಣ ಕಡೆಯಿಂದ, ಅವಳಿಗೆ ತಮ್ಮ ಕಡೆಯಿಂದ, ತಮ್ಮನೋ ಅಣ್ಣನೋ. ಓಕೆ ಗೈಸ್ ಬನ್ನಿ ಬೇಗ ಬೇಗ ಹೋಗೋಣ, ಒಂದ್ ರೀಲ್ ಶೂಟ್ ಮಾಡ್ಕೋಬೇಕಿದೆ ನಾನು. ಬೈ ಬೈ. I can't forget the day we met. Your eyes so blue, me piercing through. I can't forget the day we met. Your smile so bright, it made me swoon. Our love is like a summer's day, hot and endless in a magic way. Whenever I see you, all I can think is my summer love. Been waiting for you, my love. My summer love. Been waiting for you, my love. I can't forget the day we met. You looked so fly in your red Corvette. Your hair, your look, your everything. When I see it all I knew. ಏನ್ ಸಖತ್ತಾಗಿರತ್ತಲ್ಲ. ಎಸ್, ಕ್ಯಾಬ್ ಬುಕ್ ಮಾಡಿದೀವಿ, ಬರ್ತಿದೆ. ಸೊ ಅದ್ ಬಂದ ತಕ್ಷಣ ಹೋಗೋದು. ಫುಲ್ ಲೇಟ್ ಆಗಿದೆ. 10:30 ಇಂದ ಟೈಮ್ ಎಷ್ಟಾಗ್ತೀವ? 12 ಆಯ್ತಲ್ಲ.
10:30 ಅನ್ಕೊಂಡ್ ಪ್ಲಾನ್ ಇದ್ದಿದ್ದು 12 ಆಯ್ತು. ಗೊತ್ತಲ್ಲ ಹುಡ್ಗಿರು. ಎಸ್, ಇಸ್ಕಾನ್ ಫುಲ್ ರಶ್ ಇರುತ್ತೆ ಫುಲ್ಲು. ಬಟ್ ಅಂದ್ರೂ ಕೃಷ್ಣನ್ ನೋಡ್ಬೇಕಂತ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದೀವಿ. ಬನ್ನಿ ಹೋಗೋಣ.